ಹಲೋ ಎವ್ರಿವನ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಯುಪಿಎಸ್ಸಿ, ಕೆಪಿಎಸ್ಸಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ನಿಮಗೆ ಹೆಚ್ಚಿನ ಮಾಹಿತಿ ನಮ್ಮ ಫೌಂಡೇಶನ್ ಬಗ್ಗೆ ಬೇಕು ಅಂತ ಹೇಳಿದರೆ ಕಾಣಿಸ್ತಿರುವಂತಹ ವೆಬ್ಸೈಟ್ navodayaffoundation.in ಗೆ ಲಾಗಿನ್ ಆಗಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಬಹುದು. ಇಂದಿನ ವಿಡಿಯೋದಲ್ಲಿ ನಾವು ಓಪನ್ ಸ್ಕೈ ಟ್ರೀಟಿ ಬಗ್ಗೆ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ರೀಸೆಂಟಾಗಿ ಏನಕ್ಕೆ ಇದು ನ್ಯೂಸ್ನಲ್ಲಿದೆ, ಓಪನ್ ಸ್ಕೈ ಟ್ರೀಟಿ ಅಂದ್ರೇನು, ಇದರಿಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ನಮ್ಮ GS ಪೇಪರ್ 2ಗೆ ತುಂಬಾ ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ಟ್ರೀಟೀಸ್ ಆ್ಯಂಡ್ ಅಗ್ರಿಮೆಂಟ್ ಅಂತ ಬಂದಾಗ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇದು ರೀಸೆಂಟಾಗಿ ನ್ಯೂಸ್ನಲ್ಲಿ ಕೂಡ ಇದೆ. ಹಾಗಾಗಿ ಓಪನ್ ಸ್ಕೈ ಟ್ರೀಟಿ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ರೀಸೆಂಟ್ ಆಗಿ ಹೇಳೋದಾದ್ರೆ ಯಾಕೆ ಈ ಓಪನ್ ಸ್ಕೈ ಅಗ್ರಿಮೆಂಟ್ ಅಥವಾ ಟ್ರೀಟಿ ನ್ಯೂಸ್ನಲ್ಲಿ ಇದೆ ಅಂತ ಹೇಳಿದ್ರೆ, UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಎನ್ನುವಂತಹ ಒಂದು ಕಂಟ್ರಿ ನಮ್ಮ ಇಂಡಿಯಾ ಜೊತೆ, ಭಾರತದ ಜೊತೆ ಓಪನ್ ಸ್ಕೈ ಅಗ್ರಿಮೆಂಟ್ ಮಾಡಬೇಕು ಅಂತ ಹೇಳಿ ತನ್ನ ಆಸಕ್ತಿಯನ್ನ ಅಭಿವ್ಯಕ್ತಪಡಿಸಿದೆ. ಹಾಗಾಗಿ ಈ ಒಂದು ಓಪನ್ ಸ್ಕೈ ಅಗ್ರಿಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹಾಗಾದ್ರೆ ಏನೆಲ್ಲ ಒಂದು ಮೆನ್ಷನ್ ಮಾಡಿದೆ UAE, ಓಪನ್ ಸ್ಕೈ ಅಗ್ರಿಮೆಂಟ್ನ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಮೊದಲಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಕಂಪ್ರೈಸ್ಡ್ ಆಫ್ 7 ಕಂಟ್ರೀಸ್ ಅಂತ ಹೇಳ್ತೀವಿ. ಇದು 7 ದೇಶಗಳನ್ನ ಒಳಗೊಂಡು ಈ UAE ಎನ್ನುವಂತಹ ಒಂದು ದೊಡ್ಡ ಕಂಟ್ರಿ ಆಗಿರುವಂಥದ್ದು. ಈ 7 ಕಂಟ್ರೀಸ್ನ ನಾವು ಹೇಳೋದಾದ್ರೆ ಅಬುಧಾಬಿ, ದುಬೈ, ಶರ್ಜಾ, ಅಜ್ಮನ್, ಅಲ್ ಕುವೈನ್, ಫುಜೈರಾ ಅಂಡ್ ರಸ್ ಅಲ್ ಖೈಮಾ ಅಂತ ಹೇಳ್ತೀವಿ. ಹೀಗೆ ಒಂದು 7 ಕಂಟ್ರೀಸ್ನ ಒಳಗೊಂಡ್ಬಿಟ್ಟು ಈ UAE ಎನ್ನುವಂತಹ ಒಂದು ಲಾರ್ಜ್ ಕಂಟ್ರಿ ಆಗಿದೆ. ಸೊ ಇದು ಇಂಡಿಯಾ ಜೊತೆ ಓಪನ್ ಸ್ಕೈ ಅಗ್ರಿಮೆಂಟ್ನ ಮಾಡ್ಕೊಬೇಕು ಅಂತ ಹೇಳಿ ಆಸಕ್ತಿಯನ್ನ ಅಭಿವ್ಯಕ್ತಪಡಿಸಿದೆ. ಹಾಗಾದ್ರೆ ಈ ಓಪನ್ ಸ್ಕೈ ಅಗ್ರಿಮೆಂಟ್ನ ಮಹತ್ವ ಏನು, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ, ಈ ಓಪನ್ ಸ್ಕೈ ಅಗ್ರಿಮೆಂಟ್ಸ್ ಅಂತ ಅನ್ನೋದು ಬೈಲ್ಯಾಟರಲ್ ಅಗ್ರಿಮೆಂಟ್ಸ್ ಅಂತ ಹೇಳ್ತೀವಿ. ಬೈಲ್ಯಾಟರಲ್ ಅಗ್ರಿಮೆಂಟ್ಸ್ ಅಂತ ಹೇಳಿದ್ರೆ ದ್ವಿಪಕ್ಷೀಯ ಒಪ್ಪಂದಗಳು ಅಂತ ಕರಿತೇವೆ. ಇಲ್ಲಿ 2 ಕಂಟ್ರೀಸ್ಗಳು, 2 ದೇಶಗಳು ಕೂತ್ಕೊಂಡು ಮಾತಾಡಿ ಆ ಮಾತಿನ ಮೇರೆಗೆ 2 ಕಂಟ್ರೀಸ್ಗಳು ಯಾವ ರೀತಿಯಾದಂತಹ ರೈಟ್ಸ್ಗಳನ್ನ, ಹಕ್ಕುಗಳನ್ನ ಬೇರೆ ಕಂಟ್ರೀಸ್ಗೆ ಮ್ಯೂಚುವಲ್ ಆಗಿ ಯಾವ್ಯಾವ ರೈಟ್ಸ್ನ ಪ್ರೊವೈಡ್ ಮಾಡಬೇಕು. ಸ್ಪೆಷಲಿ ಇಟ್ ಈಸ್ ರಿಲೇಟೆಡ್ ಟು ಏರ್ಲೈನ್ಸ್. ಓಪನ್ ಸ್ಕೈ ಅಂತ ಹೇಳಿದಾಗ ಇದು ಬರೋ ಅಂಥದ್ದೇ ಏರ್ಲೈನ್ಸಿಗೆ, ಏವಿಯೇಷನ್ ಏರ್ಲೈನ್ಸಿಗೆ. ಸೊ ಹಾಗಾಗಿ 2 ದೇಶಗಳು ಕೂತ್ಕೊಂಡು ಏರ್ಲೈನ್ಸ್ನಲ್ಲಿ ಯಾವ ರೈಟ್ಸ್ಗಳನ್ನ ಈ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ ಮತ್ತೆ ಕಾರ್ಗೋ ಸರ್ವಿಸಸ್ಗೆ ನಾವು ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಮಾಡುವಂಥದ್ದೇ ಈ ಒಂದು ಓಪನ್ ಸ್ಕೈ ಅಗ್ರಿಮೆಂಟ್ಸ್. ಈ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಪ್ರಯಾಣಿಕ ಹಾಗೂ ಕಾರ್ಗೋ ಸರ್ವಿಸಸ್ ಅಂತ ಹೇಳಿದ್ರೆ ಅದನ್ನ ನಾವು ಸರಕು ಸೇವೆಗಳು ಅಂತ ಹೇಳ್ತೀವಿ. ಈ ಕಾರ್ಗೋಸ್ ಅಂತ ಹೇಳಿದ್ರೆ ಇಟ್ ಈಸ್ ಲೈಕ್ ಕ್ಯಾರಿಯಿಂಗ್ ಗೂಡ್ಸ್ ಅಥವಾ ಹೆವಿ ಮೆಟೀರಿಯಲ್ಸ್ ಆಗಿರ್ಬೋದು, ಗೂಡ್ಸ್ಗಳು, ಯಾವುದಾದ್ರೂ ತುಂಬ ಥಿಂಗ್ಸ್ಗಳನ್ನ ಕ್ಯಾರಿ ಮಾಡೋದು ಥ್ರೂ ಶಿಪ್ಸ್ ಆಗಿರ್ಬೋದು ಅಥವಾ ಪ್ಲೇನ್ಸ್ಗಳು, ಈ ರೀತಿ ಕ್ಯಾರಿ ಮಾಡುವಂತಹ ಒಂದು ಸರ್ವಿಸಸ್ನ ನಾವೇನಂತೀವಿ ಕಾರ್ಗೋ ಸರ್ವಿಸಸ್ ಅಂತ ಹೇಳ್ತೀವಿ. ಈ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ ಮತ್ತೆ ಕಾರ್ಗೋ ಸರ್ವಿಸಸ್ಗೆ ಯಾವೆಲ್ಲ ರೈಟ್ಸ್ಗಳನ್ನ ಏರ್ಲೈನ್ಸ್ಗೆ ಪ್ರೊವೈಡ್ ಮಾಡಬೇಕು ಅನ್ನೋದನ್ನ 2 ಕಂಟ್ರೀಸ್ಗಳು ಮಾತಾಡ್ಕೊಂಡು ರೈಟ್ಸ್ನ ಪ್ರೊವೈಡ್ ಮಾಡುತ್ತಲ್ಲ. ಸೊ ಇದನ್ನ ನಾವು ಬೈಲ್ಯಾಟರಲ್ ಅಗ್ರಿಮೆಂಟ್ಸ್, ಓಪನ್ ಸ್ಕೈ ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಿ. ಈ ರೀತಿ ಒಂದು ಓಪನ್ ಸ್ಕೈ ಅಗ್ರಿಮೆಂಟ್ ಆಗೋದ್ರಿಂದ ಮೊದಲನೇದಾಗಿ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ ಅಂಡ್ ಕಾರ್ಗೋ ಫ್ಲೈಟ್ಸ್ ಅಂತ ಏನು ಹೇಳ್ತೀವಿ, ಅಂತಾರಾಷ್ಟ್ರೀಯ ಪ್ರಯಾಣಿಕ ಹಾಗೂ ಸರಕು ಫ್ಲೈಟ್ಸ್ಗಳು, ಈ ವಿಮಾನಗಳೇನಿದೆ ಇದು ಇನ್ನು ವಿಸ್ತಾರಗೊಳ್ಳುತ್ತೆ. ಇಟ್ ಎಕ್ಸ್ಟೆನ್ಷನ್ ಆಗುತ್ತೆ. ಇದು ಮೊದಲನೇದಾಗಿ ಇರುವಂತಹ ಒಂದು ಇಂಪಾರ್ಟೆನ್ಸ್. ನಂತರ ನೋಡೋದಾದ್ರೆ ಈ ASA ಅಂತ ಏನಿದೆ, ಏರ್ ಸರ್ವಿಸ್ ಅಗ್ರಿಮೆಂಟ್ಸ್ಗಳು ಇದೆ. ನಮ್ಮ ಭಾರತ ಸುಮಾರು 109 ದೇಶಗಳ ಜೊತೆ ಈ ಒಂದು ಏರ್ ಸರ್ವಿಸ್ ಅಗ್ರಿಮೆಂಟ್ಸ್ನ ಒಳಗೊಂಡಿದೆ. ಆ 109 ಕಂಟ್ರೀಸ್ಗಳಲ್ಲಿ UAE ಕೂಡ ಒಂದು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಒಂದು. ಹಾಗಾದ್ರೆ ಈ ಏರ್ ಸರ್ವಿಸ್ ಅಗ್ರಿಮೆಂಟ್ಸ್ ಏನೆಲ್ಲ ಒಳಗೊಂಡಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಎಷ್ಟು ವಿಮಾನಗಳು ಓಡಾಡಬೇಕು, ನಮ್ಮ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ, ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಎಷ್ಟು ನಂಬರ್ ಆಫ್ ಫ್ಲೈಟ್ಸ್ ಓಡಾಡಬೇಕು,
ಎಷ್ಟು ಪ್ಯಾಸೆಂಜರ್ ಸೀಟ್ಸ್ನ ಆ ವಿಮಾನ ಒಳಗೊಂಡಿರಬೇಕು, ಅದ್ರ ಲ್ಯಾಂಡಿಂಗ್ ಪಾಯಿಂಟ್ ಏನಾಗಿರಬೇಕು, ಮತ್ತೆ ಪ್ರತಿಯೊಂದು ವಿಮಾನಕ್ಕೂ ಕೂಡ ಒಂದೊಂದು ಕೋಡ್ಸ್ಗಳನ್ನ ಕೊಟ್ಟಿರ್ತಾರೆ. ಬೇರೆ ವಿಮಾನಕ್ಕೆ ಲ್ಯಾಂಡ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೋಡ್ಸ್ಗಳಿರುತ್ತೆ, ಅಲ್ಲೇ ಹೋಗಿ ಲ್ಯಾಂಡ್ ಆಗಬೇಕು, ಅದನ್ನ ಕೋಡ್ ಶೇರ್ ಅಂತ ಹೇಳ್ತೀವಿ. ಸೊ ಈ ಒಂದು ಏರ್ ಸರ್ವಿಸ್ ಅಗ್ರಿಮೆಂಟ್ಸು ಈ ರೀತಿಯಾದಂತಹ ರಿಸ್ಟ್ರಿಕ್ಷನ್ಸ್ ಅಂದರೆ ನಂಬರ್ ಆಫ್ ಫ್ಲೈಟ್, ಸೀಟ್ಸ್, ಲ್ಯಾಂಡಿಂಗ್ ಪಾಯಿಂಟ್ಸ್ ಅಂಡ್ ಕೋಡ್ ಶೇರ್ನ ಒಳಗೊಂಡಿರುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಏರ್ ಸರ್ವಿಸ್ ಅಗ್ರಿಮೆಂಟ್ ಮತ್ತೆ ಓಪನ್ ಸ್ಕೈ ಅಗ್ರಿಮೆಂಟ್ಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಈ ಏರ್ ಸರ್ವಿಸ್ ಅಗ್ರಿಮೆಂಟ್ ಅಲ್ಲಿ ಲಿಮಿಟೇಷನ್ಸ್ ಇರುತ್ತೆ. ಯಾವ್ದ್ರ ಲಿಮಿಟೇಷನ್ಸ್ ಅಂತ ಹೇಳಿದ್ರೆ, ನಂಬರ್ ಆಫ್ ಫ್ಲೈಟ್ಸ್, ಇಷ್ಟೇ ನಂಬರ್ ಆಫ್ ಫ್ಲೈಟ್ಸ್ ಓಡಾಡಬೇಕು, ಅದು ಇಷ್ಟೇ ಪ್ಯಾಸೆಂಜರ್ಸ್ಗಳನ್ನ ಒಳಗೊಂಡಿರಬೇಕು, ಸೀಟ್ಸ್ ಅನ್ನೋದಿರುತ್ತೆ. ಬಟ್ ಓಪನ್ ಸ್ಕೈ ಅಗ್ರಿಮೆಂಟ್ಸ್ ನಲ್ಲಿ ಏನಂತಂದ್ರೆ ಅನ್ಲಿಮಿಟೆಡ್ ಆಫ್ ನಂಬರ್ ಆಫ್ ಫ್ಲೈಟ್ಸ್ಗಳು ಓಡಾಡಬಹುದು. ಇದೇ ಮೇನ್ ಡಿಫ್ರೆನ್ಸ್ ಈ ಏರ್ ಸರ್ವಿಸ್ ಅಗ್ರಿಮೆಂಟ್ಸ್ಗೂ ಓಪನ್ ಸ್ಕೈ ಅಗ್ರಿಮೆಂಟ್ಸ್ಗೂ. ಈ ಏರ್ ಸರ್ವಿಸ್ ಅಗ್ರಿಮೆಂಟ್ ನಲ್ಲಿ ಅನ್ಲಿಮಿಟೆಡ್ ನಂಬರ್ ಆಫ್ ಫ್ಲೈಟ್ಸ್ಗಳೇನಿದೆ, ಅನ್ಲಿಮಿಟೆಡ್ ವಿಮಾನಗಳು ಓಡಾಡೋದಕ್ಕೆ ಎರಡು ದೇಶಗಳ ನಡುವೆ ಬಿಡೋ ರೈಟ್ಸ್ನ ಕೊಡೋದಿಲ್ಲ ಈ ಏರ್ ಸರ್ವಿಸ್ ಅಗ್ರಿಮೆಂಟ್. ಬಟ್ ಈ ಒಂದು ಓಪನ್ ಸ್ಕೈ ಅಗ್ರಿಮೆಂಟ್ ಇಂಡಿಯಾ ಮತ್ತೆ UAE ನಡುವೆ ಆಗೋದ್ರಿಂದ ಇದು ಅನ್ಲಿಮಿಟೆಡ್ ನಂಬರ್ ಆಫ್ ಫ್ಲೈಟ್ಸ್ನ ಅದು ಕೂಡ ದೇಶದಲ್ಲಿ ಎಲ್ಲಾ ಏರ್ಪೋರ್ಟ್ಸ್ಗಳನ್ನ ಟು ದ ಸೆಲೆಕ್ಟೆಡ್ ಸಿಟೀಸ್, ಈಗ ಮೇಜರ್ ಸಿಟೀಸ್ ಲೈಕ್ ಮುಂಬೈ ಆಗಿರ್ಬೋದು, ಕೋಲ್ಕತ್ತಾ, ಬ್ಯಾಂಗ್ಳೂರ್, ಸೊ ಈ ರೀತಿಯಾಗಿ ಸೆಲೆಕ್ಟೆಡ್ ಒಂದು ಸಿಟೀಸ್ಗಳಿಗೆ ಅನ್ಲಿಮಿಟೆಡ್ ನಂಬರ್ ಆಫ್ ಫ್ಲೈಟ್ಸ್ಗೆ ಅಲೋಯನ್ಸ್ನ ಈ ಒಂದು ಓಪನ್ ಸ್ಕೈ ಟ್ರೀಟಿ ಇಂಡಿಯಾ ಮತ್ತೆ UAEಗೆ ಮಾಡ್ಕೊಳ್ಳೋದ್ರಿಂದ ಈ ಒಂದು ಚಾನ್ಸ್ ಇದೆ. ಸೊ ಇದು ಈ ಒಂದು ಸಿಗ್ನಿಫಿಕೆನ್ಸ್ ಆಫ್ ದ ಓಪನ್ ಸ್ಕೈ ಅಗ್ರಿಮೆಂಟ್ದು ಮಹತ್ವ ಆಗಿದೆ. ಈ ಇಂಡಿಯಾಸ್ ಓಪನ್ ಸ್ಕೈ ಪಾಲಿಸಿನ ನಾವು ನೋಡೋದಾದ್ರೆ, ಏನಿದು ಇಂಡಿಯಾಸ್ ಓಪನ್ ಸ್ಕೈ ಪಾಲಿಸಿ ಅಂತ ಹೇಳಿದ್ರೆ, ಮೊದಲನೇದಾಗಿ 2016ರಲ್ಲಿ ನ್ಯಾಷನಲ್ ಸಿವಿಲ್ ಏವಿಯೇಷನ್ ಪಾಲಿಸಿ ಅಂತ ಬಂತು. ಅಂದ್ರೆ ಈ ಸಿವಿಲ್ ಏವಿಯೇಷನ್ ಪಾಲಿಸಿ ಅಂತಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಏರ್ಲೈನ್ಸ್, ಈ ವಿಮಾನಗಳು ಓಡಾಡೋದ್ರ ಬಗ್ಗೆ ಸಿವಿಲ್ ರೈಟ್ಸ್, ಸೊ ಯಾವ ರೀತಿ ಇರಬೇಕು, ಅದಕ್ಕೆ ಸರ್ಟನ್ ರಿಸ್ಟ್ರಿಕ್ಷನ್ಸ್ಗಳು ಇದೆ. ಈಗ ಎಜುಕೇಶನ್ ಪಾಲಿಸಿ ತರ ಇದು ಕೂಡ ಒಂದು ಸಿವಿಲ್ ಏವಿಯೇಷನ್ ಪಾಲಿಸಿ ವಿಚ್ ಈಸ್ ರಿಲೇಟೆಡ್ ಟು ಏರ್ಲೈನ್ಸ್ ಅಂತ ಹೇಳ್ತೀವಿ. ಈ ಸಿವಿಲ್ ಏವಿಯೇಷನ್ ಪಾಲಿಸಿ 2016 ಬಂದಿದ್ದು ಏನ ಅಲೋಯನ್ಸ್ ಕೊಟ್ಟಿದೆ ಸರ್ಕಾರಕ್ಕೆ, ಏನ ಒಂದು ರೈಟ್ಸ್ನ ಕೊಟ್ಟಿದೆ ಅಂತಂದ್ರೆ ಅದು ಓಪನ್ ಸ್ಕೈ ಏರ್ ಸರ್ವಿಸ್ ಅಗ್ರಿಮೆಂಟ್ನ ಸಾರ್ಕ್ ಕಂಟ್ರೀಸ್ಗಳ ಜೊತೆ ಮತ್ತೆ ಯಾವ ದೇಶಗಳು 5,000 ಕಿಲೋಮೀಟರ್ ರೇಡಿಯಸ್ ಗಿಂತ ಜಾಸ್ತಿ ಇದೆಯೋ, ನ್ಯೂ ಡೆಲ್ಲಿ ಅಂತ ಹೇಳಿದ್ರೆ ಇದಕ್ಕಿಂತ 5,000 ಕಿಲೋಮೀಟರ್ ರೇಡಿಯಸ್ ಜಾಸ್ತಿ ಇರುವಂತಹ ಕಂಟ್ರೀಸ್ಗಳ ಜೊತೆ ಈ ಒಂದು ಓಪನ್ ಸ್ಕೈ ಏರ್ ಅಗ್ರಿಮೆಂಟ್ನ ಇದು ಮಾಡ್ಕೊಬಹುದು, ಅಗ್ರಿಮೆಂಟ್ಗೆ ಸೈನ್ ಹಾಕ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ನ್ಯಾಷನಲ್ ಸಿವಿಲ್ ಏವಿಯೇಷನ್ ಪಾಲಿಸಿ ಗೌರ್ಮೆಂಟ್ಗೆ ರೈಟ್ಸ್ನ ಕೊಟ್ಟಿದೆ. ಸಾರ್ಕ್ ಅಂತ ಹೇಳಿದ್ರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಟೋಟಲಿ ಈ ಸಾರ್ಕ್ ನೇಷನ್ಸ್ ಅಲ್ಲಿ 7 ರಾಷ್ಟ್ರಗಳಿವೆ, 7 ಕಂಟ್ರೀಸ್ಗಳಿವೆ. ಸೊ 7 ಕಂಟ್ರೀಸ್ಗಳನ್ನ ನಾವು ಒಂದ್ಸತಿ ನೆನ್ಪು ಮಾಡ್ಕೊಳ್ಳೋಣ. ಸೊ ಯಾವ್ಯಾವುದು ಈ 7 ಕಂಟ್ರೀಸ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ಈಸ್ ಬಾಂಗ್ಲಾದೇಶ್, ಸೆಕೆಂಡ್ ಒನ್ ಈಸ್ ಭೂತಾನ್, ನೆಕ್ಸ್ಟ್ ಈಸ್ ಇಂಡಿಯಾ, ಸೊ ನೆಕ್ಸ್ಟ್ ಒನ್ ಈಸ್ ಮಾಲ್ಡೀವ್ಸ್, ಸೊ ನೆಕ್ಸ್ಟ್ ಒನ್ ಈಸ್ Nepal, so next one is Pakistan, Sri Lanka and so Afghanistan 1972 ಅಲ್ಲಿ ಆಡ್ ಆಗಿದ್ದು. ಸೊ ದೀಸ್ ಆರ್ ದ 7 ಕಂಟ್ರೀಸ್. ಇದನ್ನ ನಾವು ಸಾರ್ಕ್ ನೇಷನ್ಸ್ ಅಂತ ಹೇಳ್ತೀವಿ. ಈ ಸಾರ್ಕ್ ಕೋಆಪರೇಷನ್ ಆಗಿರೋದೇ ಈ 7 ಕಂಟ್ರೀಸ್ ಒಳಗೊಂಡು. ಸೊ ಈ ನ್ಯಾಷನಲ್ ಏವಿಯೇಷನ್ ಪಾಲಿಸಿ ಏನಿದೆ ಇದು ಗೌರ್ಮೆಂಟಿಗೆ ರೈಟ್ ನ ಕೊಟ್ಟಿರೋದು ಕೇವಲ ಈ ಸಾರ್ಕ್ ನೇಷನ್ಸ್ಗೆ, ಮತ್ತೆ 5,000 ಕಿಲೋಮೀಟರ್ಗಿಂತ ಯಾವ್ಯಾವುದು ದೇಶ ಜಾಸ್ತಿ ಇರುತ್ತೆ ಸೊ ಆ ನೇಷನ್ಸ್ಗಳ ಜೊತೆ ಇದು ಒಂದು ಟ್ರೀಟೀಸ್ ಅಥವಾ ಪಾಲಿಸಿಯನ್ನ ಮಾಡಬಹುದು ಅಂತ ಹೇಳಿ ಈ ಒಂದು ನ್ಯಾಷನಲ್ ಸಿವಿಲ್ ಏವಿಯೇಷನ್ ಪಾಲಿಸಿ 2016 ಗೌರ್ಮೆಂಟ್ಗೆ ರೈಟ್ನ ಕೊಟ್ಟಿರುವಂಥದ್ದು. ಹಾಗಾದ್ರೆ ಈ 5,000 ಕಿಲೋಮೀಟರ್ ಡಿಸ್ಟೆನ್ಸ್ ಫ್ರಮ್ ನ್ಯೂ ಡೆಲ್ಲಿಯಿಂದ ಒಳಗಿರುವಂತಹ ದೇಶಗಳು ಅಗ್ರಿಮೆಂಟ್ ಈ ನ್ಯಾಷನಲ್ ಸಿವಿಲ್ ಏವಿಯೇಷನ್ ಪಾಲಿಸಿ ಅಥವಾ ಓಪನ್ ಸ್ಕೈ ಟ್ರೀಟ್ಮೆಂಟ್ಗೆ ಅಗ್ರಿ ಮಾಡೋ ಹಾಗಿಲ್ವಾ ಅಂತ ಕೇಳೋದಾದ್ರೆ, ಯಾವ ನೇಷನ್ಸ್ಗಳು ರಾಷ್ಟ್ರಗಳು 5,000 ಕಿಲೋಮೀಟರ್ 5,000 ಕಿಲೋಮೀಟರ್ ಡಿಸ್ಟೆನ್ಸ್ಗಿಂತ ಒಳಗಡೆ ಇದೆ ಆ ದೇಶಗಳು ಮ್ಯೂಚುವಲ್ ಆಗಿ ಕುತ್ಕೊಂಡು ದ್ವಿಪಕ್ಷೀಯ ಒಪ್ಪಂದ ಅಂತ ಏನ್ ಹೇಳ್ತೀವಿ ಬೈಲ್ಯಾಟರಲ್ ಅಗ್ರಿಮೆಂಟ್ಗೆ ಬರಬೇಕು. ಮತ್ತೆ ಇಲ್ಲಿ ಅನ್ಲಿಮಿಟೆಡ್ ಅಥವಾ ಲಿಮಿಟೆಡ್ ನಂಬರ್ ಆಫ್ ಫ್ಲೈಟ್ಸ್ಗಳೇನಿದೆ ಹೇಗೆ ಮಾಡಬೇಕು, ಏರ್ಲೈನ್ಸ್ನಲ್ಲಿ ಯಾವ ರೀತಿ ಲ್ಯಾಂಡಿಂಗೋ ಎಂಟ್ರಿನೋ ಡಿಪಾರ್ಚರ್ ಹೇಗೆ, ಇದೆಲ್ಲದೂ ಕೂಡ ಬೈಲ್ಯಾಟರಲಿ ಕುತ್ಕೊಂಡು ಒಪ್ಪಂದದಿಂದ ಮ್ಯೂಚುವಲ್ ಅಂತ ಹೇಳಿದೆ ಒಂದಕ್ಕೊಂದು ಸಮರ್ಥನೆ ಇರಬೇಕು. ಸೊ ಎರಡೂ ದೇಶಗಳು ಕೂತ್ಕೊಂಡು ನೆಗೋಷಿಯೇಟ್ ಮಾಡಿ ಡಿಸೈಡ್ ಮಾಡಬೇಕು.
ಸೊ ಇದು 5000 ಕಿಲೋಮೀಟರ್ ಒಳಗೆ ಬಂದಾಗ. ಬಟ್ ವೆನ್ ಇಟ್ ಕಮ್ಸ್ ಟು 5000 ಕಿಲೋಮೀಟರ್ ರೇಡಿಯಸ್ಗಿಂತ ಜಾಸ್ತಿ ಇದೆ ಅಂತಂದಾಗ ಅದು ಓಪನ್ ಸ್ಕೈ ಸರ್ವಿಸ್ ಅಗ್ರಿಮೆಂಟಿಗೆ, ಅಂದರೆ ಅನ್ಲಿಮಿಟೆಡ್ ನಂಬರ್ ಆಫ್ ಫ್ಲೈಟ್ಸ್ಗಳ ಓಡಾಡೋದಕ್ಕೆ ಇದು ಅಗ್ರಿಯನ್ನು ಕೊಡ್ಬೋದು. ಬಟ್ ಹಿಯರ್ ಇದು ಮ್ಯೂಚುವಲಿ ಕುತ್ಕೊಂಡು ಡಿಟರ್ಮೈನ್ ಮಾಡಬೇಕು, ನಂತರನೇ ಅದು ಒಂದು ಬೈಲ್ಯಾಟ್ರಲ್ ಅಗ್ರಿಮೆಂಟ್ಗೆ ಬರೋವಂಥದ್ದು. ಈಗಾಗಲೇ ಭಾರತ ಗ್ರೀಸ್, ಜಮೈಕಾ, ಗುಯಾನಾ, ಫಿನ್ಲ್ಯಾಂಡ್, USA, ಜಪಾನ್ ಇನ್ನೂ ಮುಂತಾದ ದೇಶಗಳ ಜೊತೆ ಈ ಒಂದು ಓಪನ್ ಸ್ಕೈ ಅಗ್ರಿಮೆಂಟ್ನ ಒಳಗೊಂಡಿದೆ. ಇದು ಗೊತ್ತಿರಬೇಕು. ಮತ್ತೆ ಇನ್ನೊಂದು ಪ್ರಮುಖವಾದದ್ದು ಏನು ಅಂತ ಹೇಳಿದ್ರೆ, ಈ UAE ಏನಿದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇನ್ನೊಂದು ಮೆನ್ಷನ್ ಮಾಡಿದೆ, ಇನ್ನೊಂದನ್ನ ಅದು ಹೇಳಿಕೆಯನ್ನು ಕೊಟ್ಟಿದೆ. ಏನಂತ ಹೇಳಿದ್ರೆ, ಇದು ಏನು UAE ಓಪನ್ ಸ್ಕೈ ಅಗ್ರಿಮೆಂಟ್ ನಮ್ಮ ಭಾರತದ ಜೊತೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ಸೊ ಇದು ಇಂಡಿಯನ್ ಏರ್ಲೈನ್ಸಿಗೆ ಯಾವುದೇ ರೀತಿಯಾದಂತಹ ಹಾನಿಕಾರಿಯನ್ನು ಉಂಟು ಮಾಡೋದಿಲ್ಲ. ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಏರ್ ಕ್ಯಾರಿಯರ್ಸ್, ಯಾವುದೇ ರೀತಿಯಾದಂತಹ ಏರ್ಲೈನ್ ಸರ್ವಿಸಸ್ಗಳಿಗಾಗಿರ್ಬೋದು, ಅಲ್ಲಿ ಬರುವಂಥ ಕ್ಯಾರಿಯರ್ಸ್ಗಳಿಗೆ ಯಾವುದೇ ರೀತಿಯಾದಂತಹ ಹಾರ್ಮ್ನ ಉಂಟು ಮಾಡೋದಿಲ್ಲ. ಸೊ ದಟ್ ಈಸ್ ಇದು 5th and 6th ಫ್ರೀಡಮ್ ಆಫ್ ಏರ್ನ ಅದು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದೆ. ಹಾಗಾದ್ರೆ ಏನಿದು ಫ್ರೀಡಮ್ಸ್ ಆಫ್ ಏರ್, ಅದರಲ್ಲಿ 5th and 6th ಫ್ರೀಡಮ್ ಆಫ್ ಏರ್ ಅಂತ ಅಂದ್ರೆ ಏನು ಅಂತ ನೋಡೋಣ. ಇದು ನಮಗೆ ಪ್ರಿಲಿಮ್ಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಸೊ ಇದು ಕೇಳೋ ಚಾನ್ಸಸ್ ಇದೆ. ಹಾಗಾದ್ರೆ ಏನಿದು ಫ್ರೀಡಮ್ಸ್ ಆಫ್ ಏರ್ ಅಂತ ಹೇಳಿದ್ರೆ, ಈ ಫ್ರೀಡಮ್ಸ್ ಆಫ್ ಏರ್ ಅಂತ ಅಂದ್ರೆ ಇದು ಇಟ್ಸ್ ಅ ಸೆಟ್ ಆಫ್ ಕಮರ್ಷಿಯಲ್ ಏವಿಯೇಷನ್ ರೈಟ್ಸ್ ಅಂತ ಹೇಳ್ತೀವಿ. ಈ ಕಮರ್ಷಿಯಲ್ ಏವಿಯೇಷನ್ ರೈಟ್ಸ್ ಅಂತ ಹೇಳಿದ್ರೆ ವಾಣಿಜ್ಯ ವಾಯುಯಾನ ಹಕ್ಕುಗಳು ಅಂತ ಹೇಳ್ತೀವಿ. ಅಂದ್ರೆ ಏರ್ಲೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾರಾಡಕ್ಕೆ ಬೇಕಾದಂತ ಒಂದು ಸೆಟ್ ಆಫ್ ರಿಸ್ಟ್ರಿಕ್ಷನ್ಸ್ಗಳನ್ನ ಹಾಕಿರ್ತಾರೆ, ಅಂದ್ರೆ ಸೆಟ್ ಆಫ್ ರೂಲ್ಸ್ಗಳನ್ನ ಆಗಿರ್ತಾರೆ. ಸೊ ಈ ರೈಟ್ಸ್ಗಳು ಏವಿಯೇಷನ್ ಅಂತಂದ್ರೆ ಹಾರಾಡೋದಕ್ಕೆ ಸಂಬಂಧಪಟ್ಟಿದ್ದು. ಸೊ ದಟ್ ಈಸ್ ವಾಣಿಜ್ಯ ವಾಯುಯಾನಕ್ಕೆ ಸಂಬಂಧಪಟ್ಟಂತಹ ರೈಟ್ಸ್ಗಳು ಈ ಒಂದು ಫ್ರೀಡಮ್ಸ್ ಆಫ್ ಏರ್. ಇದು ಏನ್ ಮಾಡುತ್ತೆ ಅಂತಂದ್ರೆ, ಇದು ಕಂಟ್ರಿಯ ಏರ್ಲೈನ್ಸಿಗೆ ರೈಟ್ಸ್ಗಳನ್ನ ಪ್ರೊವೈಡ್ ಮಾಡುತ್ತೆ. ಎಂಟರ್ ಆಗೋದಕ್ಕೆ ಒಂದು ಕಂಟ್ರಿ ಏರ್ಪೋರ್ಟಿಗೆ, ಲ್ಯಾಂಡ್ ಆಗೋದಕ್ಕೆ ಇನ್ನೊಂದು ಕಂಟ್ರಿಗೆ, ಹೀಗೆ ಲ್ಯಾಂಡಿಂಗ್ ಮತ್ತೆ ಎಂಟರಿಂಗ್ನ ಇದು ಕಮರ್ಷಿಯಲ್ ಏವಿಯೇಷನ್ ರೈಟ್ಸ್ ಪ್ರೊವೈಡ್ ಮಾಡುತ್ತೆ ಪ್ರತ್ಯುತ್ತರವಾದಂಥ ಒಂದು ಕಂಟ್ರೀಸ್ಗಳಿಗೆ. ಈ ಫ್ರೀಡಮ್ಸ್ ಆಫ್ ಏರ್ ಯಾವಾಗ ಫಾರ್ಮ್ಯುಲೇಟ್ ಆಗಿದ್ದು ಅಂತ ಹೇಳಿದ್ರೆ 1944ರಲ್ಲಿ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಎನ್ನುವಂತಹ ಒಂದು ಕನ್ವೆನ್ಷನ್ ನಡೀತು. ಕನ್ವೆನ್ಷನ್ ಅಂತಂದ್ರೆ ಒಂದು ಸಮಾವೇಶ, ಒಂದು ಸಭೆ ನಡೀತು ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಬಗ್ಗೆ 1944ರಲ್ಲಿ. ಅದನ್ನ ನಾವು ಚಿಕಾಗೋ ಕನ್ವೆನ್ಷನ್ ಅಂತ ಕೂಡ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಇದನ್ನ 1944ರಲ್ಲಿ ನಡೆದಂತ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ನಾವು ಚಿಕಾಗೋ ಕನ್ವೆನ್ಷನ್ ಅಂತ ಹೇಳ್ತೀವಿ. ಈ ಚಿಕಾಗೋ ಕನ್ವೆನ್ಷನ್ ಮೇನ್ಲಿ ಯಾವುದಕ್ಕೆ ರಿಲೇಟೆಡ್ ಆಗಿದ್ದು ಅಂತಂದ್ರೆ ಈ ಸಿವಿಲ್ ಏವಿಯೇಷನ್ ಬಗ್ಗೆನೇ ಇದು ಕನ್ವೆನ್ಷನ್ ನಡೆದಿದ್ದು. ಈ ಹಾರಾಡೋದಕ್ಕೆ ಸಂಬಂಧಪಟ್ಟಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಬೇಕು, ಎಷ್ಟು ಎಕ್ಸ್ಟೆಂಟ್ ಅಷ್ಟು ಏವಿಯೇಷನ್ ನಡಿಬೇಕು, ಎಷ್ಟು ಫ್ರೀಡಮ್ನ ಕೊಡಬೇಕು ವಿಮಾನಗಳು ಹಾರಾಡೋದಕ್ಕೆ ಒಂದು ಕಂಟ್ರಿಯಲ್ಲಿ ಬೇರೆ ಕಂಟ್ರಿಯಲ್ಲಿ ತನ್ನ ಸ್ವಂತ ಕಂಟ್ರಿಯಲ್ಲಿ. ಸೊ ಈ ರೀತಿಯಾದಂತಹ ಒಂದು ಏವಿಯೇಷನ್ ಇಂಡಸ್ಟ್ರಿಗೆ ತಕ್ಕಂತೆ ಏರ್ಲೈನ್ಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಇದು ಸೆಟ್ ಆಫ್ ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ನ ಫಾರ್ಮುಲೇಟ್ ಮಾಡ್ತು. ಬಟ್ ಅಲ್ಲಿ ತುಂಬಾನೇ ಡಿಸ್ಅಗ್ರಿಮೆಂಟ್ಸ್ಗಳು ಹುಡ್ಕೊಂತು. ಎಷ್ಟು ವಿಸ್ತೀರ್ಣಗೊಳ್ಬೇಕು, ಎಷ್ಟು ಲಿಬರಲೈಸ್ ಮಾಡಬೇಕು. ಲಿಬರಲೈಸ್ ಅಂತ ಹೇಳಿದ್ರೆ ಇನ್ನೊಂದರ್ಥ ಫ್ರೀಡಮ್ನ ಕೊಡಬೇಕು ಈ ಏವಿಯೇಷನ್ಗೆ ಅಂತ ಹೇಳ. ಸೊ ಈ ಸೆಟ್ ಆಫ್ ಡಿಸ್ಅಗ್ರಿಮೆಂಟ್ಸ್ ಏವಿಯೇಷನ್ ಲಿಬರಲೈಸೇಷನ್ ಆಗೋದಕ್ಕೆ, ಏವಿಯೇಷನ್ ಫ್ರೀಡಮ್ನ ಪಡ್ಕೊಳ್ಳೋದಕ್ಕೆ ಎಷ್ಟು ಡಿಸ್ಅಗ್ರಿಮೆಂಟ್ಸ್ ಬಂತು, ಈ ಎಲ್ಲ ಡಿಸ್ಅಗ್ರಿಮೆಂಟ್ಸ್ಗಳಿಂದ ಹುಟ್ಕೊಂಡಿದ್ದೆ ಈ ಫ್ರೀಡಮ್ಸ್ ಆಫ್ ಏರ್. ಸೊ ಫ್ರೀಡಮ್ಸ್ ಆಫ್ ಏರ್ ಅಂತ ಅಂದ್ರೆ ಈಸಿಯಾಗಿ ಹೇಳಬೇಕು ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಒಂದು ರೂಲ್ಸ್ಗಳು, ಸೆಟ್ ಆಫ್ ಕಮರ್ಷಿಯಲ್ ಏವಿಯೇಷನ್ ರೈಟ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಕಂಟ್ರಿಗೆ ಎಂಟರ್ ಮತ್ತೆ ಲ್ಯಾಂಡಿಂಗ್ ಆಗೋದಕ್ಕೆ ಒಂದು ರೈಟ್ಸ್ನ ಗ್ರಾಂಟ್ ಮಾಡೋ ಅಂಥದ್ದು ಒಂದು ಏರ್ ಸ್ಪೇಸ್ನಲ್ಲಿ, ಏರ್ಪೋರ್ಟ್ನಲ್ಲಿ. ಇದನ್ನ ನಾವು ಫ್ರೀಡಮ್ಸ್ ಆಫ್ ಏರ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ 5th and 6th ಫ್ರೀಡಮ್ಸ್ ಆಫ್ ಏರ್ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಏನಿದು ಅಂತ ನೋಡೋದಾದ್ರೆ ಮೊದಲನೇದಾಗಿ 5th ಫ್ರೀಡಮ್ ಆಫ್ ಏರ್. ಸೊ ಈ ಎರಡು ಪಾಯಿಂಟ್ಸ್ಗಳು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಈಸ್ 5th ಫ್ರೀಡಮ್ ಆಫ್ ಏರ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ 5th ಫ್ರೀಡಮ್ ಆಫ್ ಏರ್ ಏನನ್ನ ಇನ್ಕ್ಲೂಡ್ ಮಾಡ್ಕೊಂಡಿದೆ, ಏನನ್ನ ಒಳಗೊಂಡಿದೆ ಅಂತ ಹೇಳಿದ್ರೆ ಇದು ಏನ್ ಪ್ರೊವೈಡ್ ಮಾಡುತ್ತೆ ಅಂತಂದ್ರೆ ಇಟ್ ಪ್ರೊವೈಡ್ಸ್ ದ ರೈಟ್ ಟು ಫ್ಲೈ ಬಿಟ್ವೀನ್ 2 ಫಾರಿನ್ ಕಂಟ್ರೀಸ್. ಎರಡು ಫಾರಿನ್ ಕಂಟ್ರೀಸ್ಗಳ ಮಧ್ಯೆ ವಿಮಾನವನ್ನ ಹಾರಾಡೋದಕ್ಕೆ ರೈಟ್ಸ್ನ ಪ್ರೊವೈಡ್ ಮಾಡುತ್ತೆ. ಮತ್ತೆ ಆ ಹಾರಾಡೋದಕ್ಕೆ ಏನು ಒರಿಜಿನೇಟ್ ಆಗುತ್ತೆ ಫ್ಲೈಟು ಅಂತ ಹೇಳಿದ್ರೆ ಯಾವುದೇ ಒಂದು ಫ್ಲೈಟ್ ಒರಿಜಿನೇಟ್ ಅಥವಾ ಲ್ಯಾಂಡಿಂಗ್. ಸೊ ದಟ್ ಈಸ್ ಒರಿಜಿನೇಟ್ ಅಂತ ಹೇಳಿದ್ರೆ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಎಂಡಿಂಗ್ ಅಂತ ಹೇಳಿದ್ರೆ ಲೈಕ್ ಇಟ್ಸ್ ಅನ್ ಎಂಡಿಂಗ್ ಪಾಯಿಂಟ್, ಲ್ಯಾಂಡಿಂಗ್ ಪಾಯಿಂಟ್, ಏನು ಡೆಸ್ಟಿನೇಷನ್ ಇರುತ್ತೆ ಅದು. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಅಥವಾ ಎಂಡಿಂಗ್ ಪಾಯಿಂಟ್ ಎರಡೂ ಕೂಡ ಏನು, ಎರಡು ಅಥವಾ ಎರಡರಲ್ಲಿ ಯಾವುದಾದ್ರೂ ಒಂದು ತನ್ನ ಓನ್ ಕಂಟ್ರಿನಲ್ಲೇ ಆಗಬೇಕು.
ಸೊ ಇದು ಫಸ್ಟ್ ಈ ಫಿಫ್ತ್ ಫ್ರೀಡಮ್ ಆಫ್ ಏರ್ ಇದಾಗೋದು. ಸೊ ಪ್ಲೀಸ್ ನೋಟ್ ಡೌನ್. ಸೊ ಇಟ್ಸ್ ಅ ರೈಟ್ ಟು ಫ್ಲೈ ಬಿಟ್ವೀನ್ 2 ಫಾರಿನ್ ಕಂಟ್ರೀಸ್ ಆನ್ ಅ ಫ್ಲೈಟ್ ಒರಿಜಿನೇಟಿಂಗ್ ಆರ್ ಎಂಡಿಂಗ್ ಇನ್ ಒನ್ಸ್ ಓನ್ ಕಂಟ್ರಿ. ತನ್ನದೇ ದೇಶದಲ್ಲಿ ಅದು ಐದರ್ ಅಥವಾ ಸ್ಟಾರ್ಟ್ ಆಗಬೇಕು, ಇಲ್ಲ ಅಂತಂದ್ರೆ ಎಂಡ್ ಆಗಬೇಕು, ಅದು ತನ್ನ ಸ್ವಂತ ಕಂಟ್ರಿಯಲ್ಲೇ ಆಗಬೇಕು. ಇದು ಫಿಫ್ತ್ ಫ್ರೀಡಮ್ ಆಫ್ ಏರ್. ಹಾಗಾದ್ರೆ ಸಿಕ್ಸ್ತ್ ಫ್ರೀಡಮ್ ಆಫ್ ಏರ್ ಏನನ್ನ ಇನ್ಕ್ಲೂಡ್ ಮಾಡಿದೆ ಅಂತ ಹೇಳಿದ್ರೆ, it provides the right to fly from a foreign country to another while stopping in one's own country for non-technical reasons ಅಂತ ಹೇಳುತ್ತೆ. ಅಂದ್ರೆ ಇದು ಕೂಡ ಒಂದು ಹಕ್ಕನ್ನ ಪ್ರೊವೈಡ್ ಮಾಡುತ್ತೆ ಒಂದು ಫಾರಿನ್ ಕಂಟ್ರಿಗೆ. ನಾನು ಹೇಳಿದೆ ಫಿಫ್ತ್ ಫ್ರೀಡಮ್ ಆಫ್ ಏರ್ ಅಲ್ಲಿ ಸ್ಟಾರ್ಟಿಂಗ್ ಆದ್ರೂ ಆಗಿರ್ಬೋದು ಅಥವಾ ಎಂಡಿಂಗ್, ಲ್ಯಾಂಡಿಂಗ್, ಸೊ ಈ ಎರಡೂ ಕೂಡ ತನ್ನ ಸ್ವಂತ ಕಂಟ್ರಿನಲ್ಲೇ ಆಗಬೇಕು. ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕೆಲವೊಂದ್ಸತಿ ಟೆಕ್ನಿಕಲ್ ರೀಸನ್ಸ್ಗಳು ಬರುತ್ತೆ. ಈಗ ಇಂಜಿನ್ ಫೇಲ್ಯೂರ್ ಆಯಿತು ಅಥವಾ ವಿಂಗ್ಸ್ನಲ್ಲಿ ಸಡನ್ ಆಗಿ ಫೈರ್ ಬ್ರೇಕ್ಔಟ್ ಆಯಿತು, ಇದೆಲ್ಲ ಬಂದ್ಬಿಟ್ಟು ಟೆಕ್ನಿಕಲ್ ರೀಸನ್ಸ್. ಈ ಟೆಕ್ನಿಕಲ್ ರೀಸನ್ಸ್ಗಳು ಬಂದಾಗ ಅದು ಬೇರೆ ಒಂದು ಕಂಟ್ರಿಯ ಒಂದು ಏರ್ ಸ್ಪೇಸ್ನಲ್ಲಿ ತನ್ನ ಫ್ಲೈಟ್ನ ಹೋಗ್ಬಿಟ್ಟು ಲ್ಯಾಂಡ್ ಮಾಡ್ಬೋದು. ಅದು ಕೇವಲ ಟೆಕ್ನಿಕಲ್ ರೀಸನ್ಸ್ ಇದ್ದಾಗ ಮಾತ್ರ. ಬಟ್ ನಾನ್ ಟೆಕ್ನಿಕಲ್ ರೀಸನ್ಸ್ಗಳಿದ್ದಾಗ, ಈಗ ಸಮ್ಟೈಮ್ಸ್ ಅದಕ್ಕೆ ಲೈಕ್ ಏನು ಹಾರಾಡೋದಕ್ಕಾಗಿರ್ಬೋದು, ಈಗ ಮೇ ಬಿ ವೆದರ್ ಕಂಡೀಷನ್ಸ್ಗಳು, ಅದು ಕೂಡ ಸಮ್ಟೈಮ್ಸ್ ಟೆಕ್ನಿಕಲ್ ರೀಸನ್ಸ್ಗೆ ಬರುತ್ತೆ. ನಾನ್ ಟೆಕ್ನಿಕಲ್ ರೀಸನ್ಸ್ ಅಂತ ಬಂದಾಗ ಸಮ್ಟೈಮ್ಸ್ ಫ್ಲೈಟ್ ಏನಾದರೂ ಡ್ಯಾಮೇಜ್ ಆಗಿರ್ಬೋದು ಇನಿಷಿಯಲ್ ಸ್ಟೇಜ್ನಲ್ಲೇ, ಅಥವಾ ಪ್ಯಾಸೆಂಜರ್ಸ್ ಇಲ್ಲದೆ ಇರ್ಬೋದು, ಅಥವಾ ನ್ಯಾಷನಲ್ ಎಮರ್ಜೆನ್ಸಿ ಟೈಮ್ಸ್, ಅವೆಲ್ಲ ಬರುವಂಥದ್ದು ನಾನ್ ಟೆಕ್ನಿಕಲ್ ರೀಸನ್ಸ್ಗಳಿಗೆ ಬರ್ತದೆ. ಸೊ ಈ ನಾನ್ ಟೆಕ್ನಿಕಲ್ ರೀಸನ್ಸ್ಗಳಿದ್ದಾಗ ಯಾವುದೇ ರೀತಿಯಾದಂಥ ಚಾಲನೆಗಳು, ನ್ಯಾಷನಲ್ ಎಮರ್ಜೆನ್ಸಿ ಕಂಡೀಷನ್ಸ್, ಈ ರೀತಿದೆಲ್ಲ ಬಂದಾಗ, ಸೊ ಸ್ಪೆಷಲಿ ನಾನ್ ಟೆಕ್ನಿಕಲ್ ರೀಸನ್ಸ್ ಇದ್ದಾಗ ಅದು ತನ್ನ ದೇಶದಲ್ಲೇನೆ ಆ ಫ್ಲೈಟು ಲ್ಯಾಂಡಿಂಗ್ನಲ್ಲಿ ಇರಬೇಕು. ಸೊ ಅದು ಬೇರೊಂದು ದೇಶದ ಏರ್ ಸ್ಪೇಸ್ನ ಅದು ಆವರಿಸುವಂಥದ್ದಿಲ್ಲ ಅಂತ ಹೇಳಿ ಈ ಒಂದು ಸಿಕ್ಸ್ತ್ ಫ್ರೀಡಮ್ ಆಫ್ ಏರ್ ಇದು ಮಾಡುತ್ತೆ. So please take down. So that is right to fly from a foreign country to another while stopping in one's own country for non-technical reasons. Non-technical reasons ಇದ್ದಾಗ ಅದು one's own country. So it has to land in one's own country ಅಂತ ಹೇಳ್ತೀವಿ. ಇದು ಸಿಕ್ಸ್ತ್ ಫ್ರೀಡಮ್ ಆಫ್ ಏರ್. ಬಟ್ ಫಿಫ್ತ್ ಫ್ರೀಡಮ್ ಆಫ್ ಏರ್ ಸ್ಟಾರ್ಟಿಂಗ್ ಆದ್ರೂ ಆಗಿರ್ಬೋದು ಅಥವಾ ಏನು ಎಂಡಿಂಗ್ ಪಾಯಿಂಟ್ ಇದೆ ಅದು ತನ್ನದೇ ದೇಶದಲ್ಲಿ ಆಗಬೇಕು, ಸ್ವಂತ ಒನ್ಸ್ ಓನ್ ಕಂಟ್ರಿಯಲ್ಲೇ ಆಗಬೇಕು ಅನ್ನೋದು ಈ ಫಿಫ್ತ್ ಫ್ರೀಡಮ್ ಆಫ್ ಏರ್ ಮತ್ತು ಸಿಕ್ಸ್ ಫ್ರೀಡಮ್ ಆಫ್ ಏರ್ಗೂ ಇರೋ ಒಂದು ಡಿಫ್ರೆನ್ಸ್. ಸೊ ದೀಸ್ 2 ಪಾಯಿಂಟ್ಸ್ ಪ್ರಿಲಿಮ್ಸ್ನಲ್ಲಿ ಕೇಳ್ಬೋದು ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಬಿಟ್ಟು. ಸೊ ಇದು ಫ್ರೀಡಮ್ ಆಫ್ ಏರ್. ಫ್ರೀಡಮ್ ಆಫ್ ಏರ್ ಅಂತಂದರೆ ದೇ ಆರ್ ನಥಿಂಗ್ ಬಟ್ ಕಮರ್ಷಿಯಲ್ ಏವಿಯೇಷನ್ ರೈಟ್ಸ್ಗಳು, ಸೆಟ್ ಆಫ್ ರೂಲ್ಸ್ಗಳಿರುತ್ತೆ, ಸೆಟ್ ಆಫ್ ರೈಟ್ಸ್ಗಳು. ಸೊ ಇದನ್ನೇ ನಾವು ಫ್ರೀಡಮ್ ಆಫ್ ಏರ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಮುಂದೆ ಏನು ಈ ಒಂದು ಟ್ರೀಟಿ ಆಗೋದ್ರಿಂದ, ಓಪನ್ ಸ್ಕೈ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಮತ್ತೆ UAE ನಡುವೆ ಆಗೋದ್ರಿಂದ ಏನೆಲ್ಲ ಒಂದು ಅಡ್ವಾಂಟೇಜಸ್ ಇದೆ ಅಂತ ಹೇಳಿದ್ರೆ, ಕರೆಂಟ್ಲಿ ಅಂದ್ರೆ ಪ್ರಸ್ತುತವಾಗಿ 1068 ಫ್ಲೈಟ್ಸ್, ಓಕೆನಾ, 1068 ಫ್ಲೈಟ್ಸ್ ಪರ್ ವೀಕ್, ಪ್ರತಿ ವಾರ 1068 ಫ್ಲೈಟ್ಸ್ ಇಂಡಿಯಾ ಮತ್ತೆ UAE ನಡುವೆ ಹಾರಾಡುತ್ತೆ. 1068 ಫ್ಲೈಟ್ಸ್ ಪರ್ ವೀಕ್, ಒಂದು ವಾರಕ್ಕೆ. ಸೊ ಅದು ಯಾವುದೇ ಒಂದು ಅಗ್ರಿಮೆಂಟ್ ಅಲ್ಲಿ ಅಂತಂದ್ರೆ ಅಂಡರ್ ದ ಬೈಲ್ಯಾಟರಲ್ ಏರ್ ಸರ್ವಿಸ್ ಅಗ್ರಿಮೆಂಟ್. ಅಂದ್ರೆ ಏರ್ ಸರ್ವಿಸ್ ಅಗ್ರಿಮೆಂಟ್ ಅಲ್ಲಿ ಆಸ್ ಐ ಸೆಡ್ ಲಿಮಿಟೆಡ್ ನಂಬರ್ ಆಫ್ ಫ್ಲೈಟ್ಸ್ಗಳು ಓಡಾಡುತ್ತೆ, ಇಷ್ಟೇ ನಂಬರ್ ಆಫ್ ಫ್ಲೈಟ್ಸ್ ಓಡಾಡಬೇಕು, ಇಷ್ಟೇ ಸೀಟ್ಸ್ಗಳು ಹೊಂದಿರಬೇಕು ಪ್ಯಾಸೆಂಜರ್ಸ್ಗಳನ್ನ ಅಂತ ಹೇಳಿ. ಸೊ ಇದರಲ್ಲಿ ASA ನಲ್ಲಿ ಓಡಾಡ್ತಿರೋದು 1068 ಫ್ಲೈಟ್ಸ್, ಅದು ಒಂದು ವಾರಕ್ಕೆ ಬಿಟ್ವೀನ್ ಇಂಡಿಯಾ ಅಂಡ್ UAE. ಬಟ್ ಅಕಸ್ಮಾತ್ ಏನಾದರೂ ಇಂಡಿಯಾ ಮತ್ತೆ UAE ಓಪನ್ ಸ್ಕೈ ಪಾಲಿಸಿನ ಅಗ್ರಿ ಮಾಡ್ತು ಅಂತ ಹೇಳಿದ್ರೆ, ಇದು ಅನ್ಲಿಮಿಟೆಡ್ ನಂಬರ್ ಆಫ್ ಫ್ಲೈಟ್ಸ್ನ ಪ್ರೊವೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವಿಚ್ ಇನ್ ಟರ್ನ್ ಏನಾಗುತ್ತೆ, ನಮ್ಮ ಇಂಡಿಯಾ ಒಂದು ಕಮರ್ಷಿಯಲ್ ಹಬ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಮಾತಿಲ್ಲ. ಸೊ ದೆರ್ ಇಸ್ ನೋ ಡೌಟ್ ಇನ್ ಇಂಡಿಯಾ ಬಿಕಮಿಂಗ್ ಅ ಕಮರ್ಷಿಯಲ್ ಹಬ್ ಇನ್ ದ ಫ್ಯೂಚರ್. ಸೊ ಕಮರ್ಷಿಯಲ್ ಹಬ್ ಆಗೋದಕ್ಕೆ ಇದು ಇಂಡಿಯಾ ಹೆಲ್ಪ್ ಆಗುತ್ತೆ. ವಿಚ್ ಇನ್ ಟರ್ನ್ ಏನಾಗುತ್ತೆ, ನಮ್ಮ ಎಕಾನಮಿ ಕೂಡ ಇನ್ಕ್ರೀಸ್ ಆಗುತ್ತೆ. ವಿಚ್ ಇನ್ ಟರ್ನ್ ಲೀಡ್ಸ್ ಟು ದ ನ್ಯಾಷನಲ್ ಇನ್ಕಮ್ ಕೂಡ ಪರ್ ಇಂಡಿವಿಜುವಲ್ದು ಇನ್ಕ್ರೀಸ್ ಆಗಿ ನಮ್ಮ ವಿತ್ GDP ಗ್ರೋತ್ ಕೂಡ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಓವರ್ ಆಲ್ ನಾವು ಹೇಳೋದಾದ್ರೆ ಒಂದು ಕಂಟ್ರೀಸ್ನ ಎಕಾನಮಿಯನ್ನು ಇನ್ಕ್ರೀಸ್ ಮಾಡೋದ್ರಲ್ಲಿ ಈ ಒಂದು ಪಾಲಿಸಿ ಹೆಲ್ಪ್ ಮಾಡುತ್ತೆ. ಐ ಹೋಪ್ ಈ ಒಂದು ಓಪನ್ ಸ್ಕೈ ಅಗ್ರಿಮೆಂಟ್ ಏನಿದೆ ಇವತ್ತು ಡಿಸ್ಕಸ್ ಮಾಡಿದ್ದು ಇದೆಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಹೇಳಿ. ಸೊ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ವಿಲ್ ಸೂನ್ ಮೀಟ್ ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಕರೆಂಟ್ ಅಫೇರ್ ಇಶ್ಯೂ.